ಹಾಯ್ ಹಲೋ ನಮಸ್ತೆ, ನಾನು ನಿಮ್ಮ ಅವಿನಾಶ್. ನೀವು ನೋಡ್ತಾ ಇದ್ದೀರಾ ಪ್ರವೃತ್ತ ಯೂಟ್ಯೂಬ್ ಚಾನಲ್. ಸೊ ಇವಾಗ ನಾನು ಕೊಡಂಗ್ಲೂರು ಶ್ರೀ ಭಗವತಿ ಅಮ್ಮನ್ ಟೆಂಪಲ್ ಹತ್ರ ಇದ್ದೀನಿ. ಬನ್ನಿ, ಇದು ತುಂಬ ಹಳೆ ದೇವಸ್ಥಾನ. ಬನ್ನಿ ದೇವಸ್ಥಾನ ಹೇಗಿದೆ ಅಂತ ತೋರಿಸ್ತೀನಿ. ಇದು ದೇವಸ್ಥಾನದ ಮೇಯ್ನ್ ಎಂಟ್ರೆನ್ಸು. ಮೇಯ್ನ್ ರೋಡ್ ಹತ್ರನೇ ಇದೆ. ಆ್ಯಂಡ್ ಈ ಕಡೆ ನೋಡೋದು ಇದು ಕಾರ್ ಪಾರ್ಕಿಂಗು ಮತ್ತು ಬೈಕ್ ಪಾರ್ಕಿಂಗು. ಕೆಲವೊಂದು ಸ್ಟೋರ್ಸ್ ಇದೆ ಈ ಕಡೆ. ಇಲ್ಲಿ ಪಾರ್ಕಿಂಗ್ ಚಾರ್ಜಸ್ ಏನಿಲ್ಲ, ಫ್ರೀ. ಆ್ಯಂಡ್ ಈ ಕಡೆ ಚಪ್ಪಲಿ ಸ್ಟ್ಯಾಂಡ್ ಇದೆ. ಸೊ ಪರ್ ಪೇರ್ಗೇನು 2 ರೂಪೀಸ್ ಏನೋ ಹಾಕಿದ್ದಾರೆ ಬೋರ್ಡಲ್ಲಿ, 2 ರೂಪೀಸ್ ಆರ್ 5 ರೂಪೀಸ್. ಆ್ಯಂಡ್ ಇದು ಟೆಂಪಲ್ ಎಂಟ್ರೆನ್ಸು. ಸೊ ಇದು ಎಂಟ್ರೆನ್ಸು, ಕೊಡಂಗ್ಲೂರು ಶ್ರೀ ಅಮ್ಮನ್ ಟೆಂಪಲ್. ಇದು ಟೆಂಪಲ್ನ ಒಂದು ಪ್ರಾಂಗಣ. ತುಂಬ ಹಳೆ ದೇವಸ್ಥಾನ ಇದು. ಆ್ಯಂಡ್ ಇದು ಬಂದು ಟೆಂಪಲ್ ಕೌಂಟ್ರು. ಇದು ದೇವಸ್ಥಾನದ ಪೂಜೆ ಲಿಸ್ಟು ಮತ್ತು ಪ್ರೈಸಸ್ಸು. ಅವ್ರ ಕಾಂಟ್ಯಾಕ್ಟ್ ನಂಬರು ಇದರಲ್ಲೇ ಇದೆ. ಇದು ದೇವಸ್ಥಾನದ ಹೊರಪ್ರಾಂಗಣ. ಆ್ಯಂಡ್ ಈ ದೇವಸ್ಥಾನ ಬಂದು ಕ್ಷೇತ್ರ ಪಾಲಕಂದು. ಆ ಕಡೆ ಎಲ್ಲ ಕಾರ್ ಪಾರ್ಕಿಂಗ್ ಇದೆ. ಈ ದೇವಸ್ಥಾನದೊಳಗಡೆ ಬಂದು ಭಗವತಿ ತಾಯಿ ಅಂದರೆ ಭದ್ರಕಾಳಿ ಮತ್ತು ಶಿವನ ದೇವಸ್ಥಾನ ಇದೆ ಒಳಗಡೆ. ಸೊ ಇದೆಲ್ಲ ಒಳಗಡೆ, ಇದೆಲ್ಲ ಹೊರಭಾಗ. ಒಳಗಡೆ ವಿಡಿಯೋಗ್ರಫಿ ಮತ್ತು ಫೋಟೋಗ್ರಫಿ ಇಲ್ಲ. ಸೊ ಇಲ್ಲೊಂದು ದೇವಸ್ಥಾನ ಇದೆ, ನೋಡ್ಕೊಂಬರೋಣ ಬನ್ನಿ. ಸೊ ಇದು ಬಂದು ವಸೂರಿ ಮಾಲಾ ತಾಯಿಯ ಒಂದು ದೇವಸ್ಥಾನ. ಒಳಗಡೆ ದೇವ್ರು ಈ ಥರ ಇರ್ತಾರೆ.
ಸೊ ಇದಪ್ಪ ಭಗವತಿ ತಾಯಿ. ಸೊ ಇದಪ್ಪ ಭಗವತಿ ತಾಯಿಯ ಒಂದು ದೇವಸ್ಥಾನ. ರೈಟ್ ನಾವು ನಾನು ತಿರುವಂಚಿಪುರಂ ಮಹಾದೇವ ಟೆಂಪಲ್ ಹತ್ರ ಇದ್ದೀನಿ. ಇದು ಬಂದು ಕಡನ್ಲೂರು, ಅಲ್ಲೇ ಇರೋದು, ಒಂದು 2 ಕಿಲೋಮೀಟರ್ಸ್ ದೂರದಲ್ಲಿ. ಇದು ಟೆಂಪಲ್ನ ಹೊರಭಾಗ. ಒಳಗಡೆ ನಾವು ದೇವ್ರ ದರ್ಶನ ಮಾಡಿದ್ವಿ. ಸೊ ಈಗ 11 ಗಂಟೆ, 11:15 ಆ್ಯಕ್ಚುಲಿ. ಸೊ ನಾವು ಒಳಗಡೆ ಹೋಗೋಕ್ಕೂ ದೇವಸ್ಥಾನ ಕ್ಲೋಸ್ ಮಾಡೋಕ್ಕೂ ಒಂದೇ ಇದಾಯಿತು. ಆ್ಯಂಡ್ ಈ ಟೆಂಪಲ್ ಬಂದು A6 ಇರುತ್ತೆ. ಸೊ ಇದು ಶಿವನ ಟೆಂಪಲ್ಲು. ಆ್ಯಂಡ್ ಈ ಟೆಂಪಲ್ನ ವಿಡಿಯೋ ಇಲ್ಲಿಗೆ ಕ್ಲೋಸ್ ಆಗುತ್ತೆ. ಮತ್ತೆ ಸಿಗೋಣ ಇನ್ನೊಂದು ಕ್ಷೇತ್ರದಲ್ಲಿ, ಇನ್ನೊಂದು ದೇವಸ್ಥಾನದ ಹತ್ರ. ಅಲ್ಲಿವರೆಗೂ ಬಾಯ್.